ಅದು ಬ್ರಿಟಿಷ್ ಕಾಲದ ದೊರೆ ನಿರ್ಮಿಸಿದ್ದ ಕಬ್ಬಿಣದ ಸೇತುವೆ. ಆದ್ರೀಗ ದುಸ್ಥಿತಿಯಲ್ಲಿದ್ದ ಆ ಸೇತುವೆಗೆ ಮುಕ್ತಿ ನೀಡಲಾಗಿದೆ. ಅದೇ ಜಾಗದಲ್ಲಿ ನೂತನ ಸೇತುವೆ ತಲೆ ಎತ್ತುತ್ತಿದೆ. ಕಾಮಗಾರಿಯನ್ನ ಶೀಘ್ರವಾಗಿ ಮುಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಾಗಾದ್ರೆ ಆ ಸೇತುವೆ ಎಲ್ಲಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೇತುವೆ ತೆರವು ಮಾಡಲಾಗಿದೆ. 1837ರಲ್ಲಿ ಆಗಿನ ಬ್ರಿಟಿಷ್ ದೊರೆ ರಿಚರ್ಡ್ ಲೂಯಿಸ್ ಅಂತಕ್ಕಂಥವರು ಈ ಒಂದು ಕಬ್ಬಿಣ ಸೇತುವೆಯನ್ನು ಮಾಡಿದರು. ಇತಿಹಾಸ ನಂತರ ದಿನಗಳಲ್ಲಿ ತುಂಬ ಗಟ್ಟಿಮುಟ್ಟಾಗಿ ಇತ್ತು. ಆದರೆ ನಮ್ಮ ಜಿಲ್ಲಾಡಳಿತದ ಆದೇಶಗಳನ್ನ ಧಿಕ್ಕರಿಸಿ ಟಿಂಬರ್ ಮಾಫಿಯಾಗಳೇನಿದೆ ಈ ಭಾಗದಲ್ಲಿ ಅಧಿಕ ಭಾರವನ್ನು ಎತ್ತಿ ಈ ಸೇತುವೆ ಮೇಲೆ ಹೋಗಿ, ಜೊತೆಗೆ ಮಳೆಗಾಲದಲ್ಲಿ ಸೋಮವಾರಪೇಟೆ ಭಾಗದಿಂದ ಬರ್ತಕ್ಕಂಥ ನೀರು ಕೂಡ ಬಂದು ಸೇತುವೆ ಸ್ವಲ್ಪ ಶಿಥಿಲ ಕೆಲವು ವರ್ಷಗಳಿಂದ ಆಗಿದೆ. ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಸೇತುವೆ ಕಾಮಗಾರಿ ನಡೀತಾ ಇದೆ. ಆದರೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ ಸ್ಥಳೀಯರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮುಂದಿನ ಮಳೆಗಾಲದೊಳಗೆ ಕಾಮಗಾರಿಯನ್ನು ಮುಗಿಸಿ ಅಂತ ಆಗ್ರಹಿಸಿದ್ದಾರೆ. ಅದರಿಂದ ಮಂತ್ರಗೌಡ ಅವರು ಈಗ ಈ ಸೇತುವೆಗೆ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಒಂದು ವರ್ಷ ಕಳೀತೀಗ ಬಿಡುಗಡೆ ಆಗಿ ಕೆಲಸ ಈಗ ತುಂಬ ಸ್ಲೋ ಆಗಿದೆ. ಕೆಲಸ ಈಗ ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು, ಇನ್ನು ಇಷ್ಟರಲ್ಲೇ ಉಂಟು. ಈಗ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಇದು ಆಗಿಲ್ಲ ಅಂದರೆ ಭಾರಿ ಕಷ್ಟ ಆಗ್ತದೆ. ಆ ಕಡೆ ಸೇತುವೆ ಮೇಲೆ ಹೋಯ್ತಾ ಇರೋದು, ಅದು ಸೇತುವೆ ಗಟ್ಟಿಮುಟ್ಟಾಗೇನಿಲ್ಲ. ಅದೇನಾದ್ರು ಮುರಿದು ಬಿದ್ದರೆ ಈ ಊರಿಗೆ ಯಾವ ಕಡೆಯಿಂದ ದಾರಿ ಇಲ್ಲ. ಮತ್ತು ಈ ಕಡೆ ಸೋಮವಾರಪೇಟೆ ಹೋಗ್ಲಿಕ್ಕೆ ಬೇಗ ಆಗಬೇಕು. ಆದಷ್ಟು ಬೇಗ ಒಂದು ಏಪ್ರಿಲ್ ಮೇ ಒಳಗೆ ಕೆಲಸ ಮುಗಿಸ್ಕೊಟ್ರೆ ಒಳ್ಳೆಯದು ಊರವರಿಗೆ. ಕಾಮಗಾರಿಯನ್ನ ಬೇಗ ಮುಗಿಸದೇ ಇದ್ರೆ ಮುಂಬರುವಂತಹ ಮಳೆಗಾಲದಲ್ಲಿ ನದಿ ಪಾತ್ರದ ಜನತೆಗೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಜನತೆ ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಅದು ಬ್ರಿಟಿಷ್ ಕಾಲದ ದೊರೆ ನಿರ್ಮಿಸಿದ್ದ ಕಬ್ಬಿಣದ ಸೇತುವೆ. ಆದ್ರೀಗ ದುಸ್ಥಿತಿಯಲ್ಲಿದ್ದ ಆ ಸೇತುವೆಗೆ ಮುಕ್ತಿ ನೀಡಲಾಗಿದೆ. ಅದೇ ಜಾಗದಲ್ಲಿ ನೂತನ ಸೇತುವೆ ತಲೆ ಎತ್ತುತ್ತಿದೆ. ಕಾಮಗಾರಿಯನ್ನ ಶೀಘ್ರವಾಗಿ ಮುಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಾಗಾದ್ರೆ ಆ ಸೇತುವೆ ಎಲ್ಲಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಬ್ಬಿಣದ ಸೇತುವೆ ತೆರವು ಮಾಡಲಾಗಿದೆ. 1837ರಲ್ಲಿ ಆಗಿನ ಬ್ರಿಟಿಷ್ ದೊರೆ ರಿಚರ್ಡ್ ಲೂಯಿಸ್ ಅಂತಕ್ಕಂಥವರು ಈ ಒಂದು ಕಬ್ಬಿಣ ಸೇತುವೆಯನ್ನು ಮಾಡಿದರು. ಇತಿಹಾಸ ನಂತರ ದಿನಗಳಲ್ಲಿ ತುಂಬ ಗಟ್ಟಿಮುಟ್ಟಾಗಿ ಇತ್ತು. ಆದರೆ ನಮ್ಮ ಜಿಲ್ಲಾಡಳಿತದ ಆದೇಶಗಳನ್ನ ಧಿಕ್ಕರಿಸಿ ಟಿಂಬರ್ ಮಾಫಿಯಾಗಳೇನಿದೆ ಈ ಭಾಗದಲ್ಲಿ ಅಧಿಕ ಭಾರವನ್ನು ಎತ್ತಿ ಈ ಸೇತುವೆ ಮೇಲೆ ಹೋಗಿ, ಜೊತೆಗೆ ಮಳೆಗಾಲದಲ್ಲಿ ಸೋಮವಾರಪೇಟೆ ಭಾಗದಿಂದ ಬರ್ತಕ್ಕಂಥ ನೀರು ಕೂಡ ಬಂದು ಸೇತುವೆ ಸ್ವಲ್ಪ ಶಿಥಿಲ ಕೆಲವು ವರ್ಷಗಳಿಂದ ಆಗಿದೆ. ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಸೇತುವೆ ಕಾಮಗಾರಿ ನಡೀತಾ ಇದೆ. ಆದರೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ ಸ್ಥಳೀಯರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮುಂದಿನ ಮಳೆಗಾಲದೊಳಗೆ ಕಾಮಗಾರಿಯನ್ನು ಮುಗಿಸಿ ಅಂತ ಆಗ್ರಹಿಸಿದ್ದಾರೆ. ಅದರಿಂದ ಮಂತ್ರಗೌಡ ಅವರು ಈಗ ಈ ಸೇತುವೆಗೆ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಒಂದು ವರ್ಷ ಕಳೀತೀಗ ಬಿಡುಗಡೆ ಆಗಿ ಕೆಲಸ ಈಗ ತುಂಬ ಸ್ಲೋ ಆಗಿದೆ. ಕೆಲಸ ಈಗ ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು, ಇನ್ನು ಇಷ್ಟರಲ್ಲೇ ಉಂಟು. ಈಗ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಇದು ಆಗಿಲ್ಲ ಅಂದರೆ ಭಾರಿ ಕಷ್ಟ ಆಗ್ತದೆ. ಆ ಕಡೆ ಸೇತುವೆ ಮೇಲೆ ಹೋಯ್ತಾ ಇರೋದು, ಅದು ಸೇತುವೆ ಗಟ್ಟಿಮುಟ್ಟಾಗೇನಿಲ್ಲ. ಅದೇನಾದ್ರು ಮುರಿದು ಬಿದ್ದರೆ ಈ ಊರಿಗೆ ಯಾವ ಕಡೆಯಿಂದ ದಾರಿ ಇಲ್ಲ. ಮತ್ತು ಈ ಕಡೆ ಸೋಮವಾರಪೇಟೆ ಹೋಗ್ಲಿಕ್ಕೆ ಬೇಗ ಆಗಬೇಕು. ಆದಷ್ಟು ಬೇಗ ಒಂದು ಏಪ್ರಿಲ್ ಮೇ ಒಳಗೆ ಕೆಲಸ ಮುಗಿಸ್ಕೊಟ್ರೆ ಒಳ್ಳೆಯದು ಊರವರಿಗೆ. ಕಾಮಗಾರಿಯನ್ನ ಬೇಗ ಮುಗಿಸದೇ ಇದ್ರೆ ಮುಂಬರುವಂತಹ ಮಳೆಗಾಲದಲ್ಲಿ ನದಿ ಪಾತ್ರದ ಜನತೆಗೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಜನತೆ ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಅದು ಬ್ರಿಟಿಷ್ ಕಾಲದ ದೊರೆ ನಿರ್ಮಿಸಿದ್ದ ಕಬ್ಬಿಣದ ಸೇತುವೆ. ಆದ್ರೀಗ ದುಸ್ಥಿತಿಯಲ್ಲಿದ್ದ ಆ ಸೇತುವೆಗೆ ಮುಕ್ತಿ ನೀಡಲಾಗಿದೆ. ಅದೇ ಜಾಗದಲ್ಲಿ ನೂತನ ಸೇತುವೆ ತಲೆ ಎತ್ತುತ್ತಿದೆ. ಕಾಮಗಾರಿಯನ್ನ ಶೀಘ್ರವಾಗಿ ಮುಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಾಗಾದ್ರೆ ಆ ಸೇತುವೆ ಎಲ್ಲಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆರಂಭವಾಗಿದ್ದು ಕಬ್ಬಿಣದ ಸೇತುವೆ ತೆರವು ಮಾಡಲಾಗಿದೆ. 1837ರಲ್ಲಿ ಆಗಿನ ಬ್ರಿಟಿಷ್ ದೊರೆ ರಿಚರ್ಡ್ ಲೂಯಿಸ್ ಅಂತಕ್ಕಂಥವರು ಈ ಒಂದು ಕಬ್ಬಿಣ ಸೇತುವೆಯನ್ನು ಮಾಡಿದರು. ಇತಿಹಾಸ ನಂತರ ದಿನಗಳಲ್ಲಿ ತುಂಬ ಗಟ್ಟಿಮುಟ್ಟಾಗಿ ಇತ್ತು. ಆದರೆ ನಮ್ಮ ಜಿಲ್ಲಾಡಳಿತದ ಆದೇಶಗಳನ್ನ ಧಿಕ್ಕರಿಸಿ ಟಿಂಬರ್ ಮಾಫಿಯಾಗಳೇನಿದೆ ಈ ಭಾಗದಲ್ಲಿ ಅಧಿಕ ಭಾರವನ್ನು ಎತ್ತಿ ಈ ಸೇತುವೆ ಮೇಲೆ ಹೋಗಿ, ಜೊತೆಗೆ ಮಳೆಗಾಲದಲ್ಲಿ ಸೋಮವಾರಪೇಟೆ ಭಾಗದಿಂದ ಬರ್ತಕ್ಕಂಥ ನೀರು ಕೂಡ ಬಂದು ಸೇತುವೆ ಸ್ವಲ್ಪ ಶಿಥಿಲ ಕೆಲವು ವರ್ಷಗಳಿಂದ ಆಗಿದೆ. ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಸೇತುವೆ ಕಾಮಗಾರಿ ನಡೀತಾ ಇದೆ. ಆದರೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ ಸ್ಥಳೀಯರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮುಂದಿನ ಮಳೆಗಾಲದೊಳಗೆ ಕಾಮಗಾರಿಯನ್ನು ಮುಗಿಸಿ ಅಂತ ಆಗ್ರಹಿಸಿದ್ದಾರೆ.
ಅದರಿಂದ ಮಂತ್ರಗೌಡ ಅವರು ಈಗ ಈ ಸೇತುವೆಗೆ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಒಂದು ವರ್ಷ ಕಳೀತೀಗ ಬಿಡುಗಡೆ ಆಗಿ ಕೆಲಸ ಈಗ ತುಂಬ ಸ್ಲೋ ಆಗಿದೆ ಕೆಲಸ. ಈಗ ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು, ಇನ್ನು ಇಷ್ಟರಲ್ಲೇ ಉಂಟು. ಈಗ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಇದು ಆಗಿಲ್ಲ ಅಂದರೆ ಭಾರಿ ಕಷ್ಟ ಆಗ್ತದೆ. ಆ ಕಡೆ ಸೇತುವೆ ಮೇಲೆ ಹೋಯ್ತಾ ಇರೋದು, ಅದು ಸೇತುವೆ ಗಟ್ಟಿಮುಟ್ಟಾಗೇನಿಲ್ಲ. ಅದೇನಾದ್ರು ಮುರಿದು ಬಿದ್ದರೆ ಈ ಊರಿಗೆ ಯಾವ ಕಡೆಯಿಂದ ದಾರಿ ಇಲ್ಲ. ಮತ್ತು ಈ ಕಡೆ ಸೋಮವಾರಪೇಟೆ ಹೋಗ್ಲಿಕ್ಕೆ ಬೇಗ ಆಗಬೇಕು. ಆದಷ್ಟು ಬೇಗ ಒಂದು ಏಪ್ರಿಲ್ ಮೇ ಒಳಗೆ ಕೆಲಸ ಮುಗಿಸ್ಕೊಟ್ರೆ ಒಳ್ಳೆಯದು ಊರವರಿಗೆ. ಕಾಮಗಾರಿಯನ್ನ ಬೇಗ ಮುಗಿಸದೇ ಇದ್ರೆ ಮುಂಬರುವಂತಹ ಮಳೆಗಾಲದಲ್ಲಿ ನದಿ ಪಾತ್ರದ ಜನತೆಗೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಜನತೆ ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.